ಜಾನ್ವಿ ಹಾಗೂ ಅಶ್ವಿನಿ ಅವರೇ, ಚೇಂಜಿಂಗ್ ರೂಮ್ ಇರೋದು ಏನಕ್ಕೆ? ಇಂತಿಂತವ್ರು ವಾಹಿನಿ ಕಡೆಯಿಂದ ಬಂದವರು ಅವ್ರನ್ನೆಲ್ಲ ಹೊರಗಡೆ ಹಾಕಲ್ಲ ಅಂತ ಹೇಳ್ತೀರಿ ನೀವು. ವಿ ಆರ್ ಡೈವರ್ಟಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಕ್ಲಾಸ್ಗಳನ್ನು ತಗೊಂಡು ಬರ್ತಿದ್ದಾರೆ. ಆಗಲೇ ಒಂದು ವಿಡಿಯೋನ ನೀವು ನೋಡಿದ್ದೀರಾ ಅನ್ಕೊಂತೀನಿ. ಸೊ ಗಿಲ್ಲಿಗೆ ಮತ್ತೆ ರಕ್ಷಿತನ್ಗೆ ಯಾವ ರೀತಿ ಕ್ಲಾಸ್ ತಗೊಂಡಿದ್ದಾರಂತೆ, ಅದರಲ್ಲೂ ಕೂಡ ರಕ್ಷಿತನ್ಗೆ ಹೈ ಲೆವೆಲಲ್ಲಿ ಕ್ಲಾಸನ್ನು ತಗೊಂಡಿದ್ದಾರೆ. ಅದರಲ್ಲೂ ರಕ್ಷಿತಾ ವಿರುದ್ಧವಾಗಿ ಮಾತನಾಡಿದ್ದು ಅವರಿಗೆ ಪಿತ್ತ ನೆತ್ತಿಗನ್ನ ಏರಿಸಿತ್ತು. ಆದರೆ ಪ್ರತಿ ವಾರದಂತೆ ಈ ವಾರನೂ ಕೂಡ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಕ್ಲಾಸು ಕಟ್ಟಿಟ್ಟ ಬುತ್ತಿಯಾಗಿದೆ. ಯಾಕಂತ ಹೇಳಿದರೆ ಅಶ್ವಿನಿ ಅವರು ಈ ವಾರದಲ್ಲಿ ಮಾಡಿಕೊಂಡಂತಹ ಎಡವಟ್ಟಲ್ಲಿ ಒಂದೇ ಒಂದು ಎಡವಟ್ಟು ಏನಂತ ಹೇಳಿದರೆ, ಜಾನ್ವಿ ನಾನು ಇಬ್ಬರು ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡ್ಕೊಂಡು ಮೈಕ್ ಇಲ್ದಂಗೆ, ಅದು ಕೂಡ ಇಬ್ರು ಜಗಳ ಆಡ್ತಿರೋ ಥರ ನಾಟಕ ಆಡೋಣ ಅಂತ ಹೇಳಿ ಅದೊಂದು ಪಾಯಿಂಟು. ಮತ್ತೆ ಜಾನ್ವಿ ಅವರು ಒಂದು ಹೇಳ್ತಾರೆ, ಸ್ಪಂದನ ಅವ್ರನ್ನ ಎಲ್ಲೋ ಕಲರ್ಸ್ ಕನ್ನಡನೇ ಹೈಪ್ ಮಾಡ್ತಾ ಇದೆ, ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಅವಳು ಕಲರ್ಸ್ ಕನ್ನಡದಲ್ಲಿ ಇದ್ದಂಥವಳು, ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಕಲರ್ಸ್ ಕನ್ನಡ ಮಾಡ್ತಾ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಎರಡು ವಿಚಾರವಾಗಿ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗ್ತಾರೆ. ಜಾನ್ವಿಗೆ ಮತ್ತೆ ಅಶ್ವಿನಿಗೆ ಕೇಳ್ತಾರೆ, ನೀವು ಇಬ್ರು ಕೂಡ ಮಾತಾಡ್ಕೊಂಡಿರ್ತೀರಾ, ಇಬ್ರು ಕೂಡ ಮೈಕ್ ಇಲ್ದೆ ಮಾತಾಡ್ಕೊಂಡಿರ್ತೀರಾ, ಆ ವಿಚಾರ ಎಲ್ಲಿ ಮಾತಾಡ್ಕೊಂಡಿದ್ರಿ ಅಂತ ಹೇಳ್ರಿ ಅಂದಾಗ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ಹೇಳ್ತಾರೆ. ಡ್ರೆಸ್ಸಿಂಗ್ ರೂಮ್ ಏನು ಕೊಟ್ಟಿರೋದು ನಿಮ್ಮಿಬ್ಬರಿಗೆ ಅಂತ ಕೇಳಿದಾಗ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಯಾವುದನ್ನ ಯಾವ್ದು ಕೊಟ್ಟಿರ್ತಾರೋ ಅದಕ್ಕೆ ಮಾತ್ರ ಉಪಯೋಗ ಮಾಡ್ಕೋಬೇಕು. ಕಾಮನ್ ಸೆನ್ಸ್ ಅಂದ್ರೆ ಏನು ಗೊತ್ತಾ ಜಾನ್ವಿ ಅವರೇ, ಕಲರ್ಸ್ ಕನ್ನಡದವರು ಸ್ಪಂದನನ್ನ ಹೈಪ್ ಮಾಡ್ತಿದ್ದಾರೆ, ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡೋ ಕಾಮನ್ ಸೆನ್ಸು ನಿಮ್ದ್ರಲ್ಲಿದ್ರೆ, ಕೇವಲ ಒಂದು ಡ್ರೆಸ್ಸಿಂಗ್ ರೂಮ್ನ ಡ್ರೆಸ್ಸಿಂಗ್ ಹಾಕೊಳ್ಳೋಕೆ ಮಾತ್ರ ಕೊಟ್ಟಿದ್ದಾರೆ ಅನ್ನೋ ಕಾಮನ್ ಸೆನ್ಸು ಕೂಡ ಇಟ್ಕೊಂಡಿರಬೇಕು ಅಂತ ಹೇಳಿ ಸರಿಯಾಗಿ ತಿವಿದು ಮಾತಾಡ್ತಾರೆ. ಇದಕ್ಕೆ ಸಮಜಾಯಿಷಿ ಕೊಡೋಕ್ಕೆ ಹೋಗಿರುವಂತಹ ಜಾನ್ವಿ ಅವರು ಸುದೀಪ್ ಅವರ ವಿರುದ್ಧ ಆರ್ಗ್ಯುಮೆಂಟ್ಗಳನ್ನ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಇಬ್ರು ಕೂಡ ಕ್ಷಮೆಗಳನ್ನು ಕೂಡ ಕೇಳ್ತಾರೆ. ಆದ್ರೆ ಈ ವಾರ ತುಂಬಾ ತಪ್ಪುಗಳಾಗಿದೆ, ಅದು ಜನಗಳ ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ಅದು ಬಿಗ್ ಬಾಸ್ನ ರೂಲ್ಸ್ ಬ್ರೇಕು. ಹಾಗೆ ಒಂದು ಚಾನೆಲ್ಗೆ ಒಂದು ಶೋಗೆ ಮರ್ಯಾದೆ ತರುವಂಥ ಕೆಲಸ ಅಲ್ಲ. ಅದನ್ನು ಸುದೀಪ್ ಅವರು ತಿಳಿ ಹೇಳ್ತಿದ್ದಾರೆ. ಆದರೆ ಅವರಿಗೆ ಆರ್ಗ್ಯುಮೆಂಟ್ ಮಾಡಿದಾಗ ಅವರ ಪಿತ್ತ ನೆತ್ತಿಗೇರಿ ಎಲ್ರಿಗೂ ಕೂಡ ರಾಂಗ್ ಆಗೇನೆ ಇವತ್ತು ಎಲ್ರಿಗೂ ಕೂಡ ಉತ್ತರಗಳನ್ನು ಕೊಡುವಂಥ ಪ್ರಯತ್ನವನ್ನು ಸುದೀಪ್ ಅವರು ಮಾಡ್ತಿದ್ದಾರೆ. ಏನೇ ಆಗಲಿ ತುಂಬ ದಿನಗಳಾಗಿತ್ತು ಸುದೀಪ್ ಅವರು ಸಿಕ್ಕಾಪಟ್ಟೆ ರಾಂಗ್ ಆಗಿ. ಆದರೆ ಇವತ್ತು ಎಲ್ರಿಗೂ ಕೂಡ ಒನ್ ಟೈಮ್ ಕ್ಲಾಸ್ ಅಂತೂ ಕಟ್ಟಿಟ್ಟ ಬುತ್ತಿ. ಇವಾಗಾದರೂ ಸೀರಿಯಸ್ನೆಸ್ ಬರುತ್ತೋ ಮನೆಯವರಿಗೆ, ಅಥವಾ ರೂಲ್ಸ್ ಅನ್ನೋದನ್ನ ಏನು ಬೇಕಾಬಿಟ್ಟು ಅನ್ಕೊಂಡಿದ್ದಾರೋ ಕಾದು ನೋಡಬೇಕು. ಅಷ್ಟೇ ಅಲ್ಲ, ಮೈಕ್ ಇಲ್ದಂಗೆ ಮಾತನಾಡಿರೋದನ್ನ ಧೈರ್ಯವಾಗಿ ಎಲ್ಲರ ಮುಂದೆ ಹೇಳ್ಕೋತಿದ್ದಾರೆ. ಅಂದ್ರೆ ಎಲ್ಲ ಒಂದು ಕಡೆ ಬಿಗ್ ಬಾಸ್ನ ಯಾಮಾರಿಸ್ಬಿಟ್ಟಿದ್ದಾರೆ ಇವರಿಬ್ರು. ಮೈಕ್ ಇಲ್ದೆ ಅವರು ಮಾತಾಡಿದ್ದಾರೆ, ಇಬ್ರು ಕೂಡ ಒಂದೇ ಸಲ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನೆಲ್ಲೋ ಬಿಗ್ ಬಾಸ್ ಟೀಮು ಅವ್ರನ್ನ ಗಮನವಿಟ್ಟು ನೋಡೋದನ್ನ ತಪ್ಪಿಸಿದೆ ಅಂತ ಅರ್ಥ. ಅವರನ್ನೇ ಒಂದು ಮುಖಭಂಗ ಆಗೋ ರೀತಿಯಲ್ಲಿ ಇವರಿಬ್ರು ಕೂಡ ಮಾಡಿದ್ದು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಟೀಮು ಕೂಡ ಅವಮಾನ ಆಗಿದೆ. ಅದನ್ನ ಇವತ್ತು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಸುದೀಪ್ ಅವರು ಮಾಡ್ತಿದ್ದಾರೆ. ಆದ್ರೆ ಇವತ್ತು ಯಾಕೋ ಎಲ್ಲರೂ ಕೂಡ ಸುದೀಪ್ ಅವರ ವಿರುದ್ಧವೇ ಮಾತಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದೆಲ್ಲೋ ಸುದೀಪ್ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಆಗ್ತಿದೆಯೋ, ಅಥವಾ ಸುದೀಪ್ ಅವರು ಇದಕ್ಕೆ ಯಾವ ರೀತಿ ಸಮಜಾಯಿಸಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತಿನ ಎಪಿಸೋಡಲ್ಲಿ ನೋಡಲೇಬೇಕಾಗುತ್ತೆ. ಇವತ್ತಿನ ಎಪಿಸೋಡ್ ಮಾತ್ರ ಅಲ್ಟಿಯಾಗಿರುತ್ತೆ. ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.